ಅಸ್ಲಾಂ ಅಲೈಕುಮ್. ಚಿನ್ನಿ ಸಿಡ್ಕಾರ್ಡು ಇಂಡತ್ತ ರೆಸಿಪಿ ಅಂದರೆ ಚಂತ ನೋಕ್ಕ. ಇಂಡತ್ತ ರೆಸಿಪಿ ಉಂಡಲ್ಲಿ ಭಾರಿ ஒரு நல்ல ஒரு டேஸ்ட்டும் ஒரு ತುಂಬ ಸುಲಭത്തിൽ ಹಾಕೊಡಬಲ್ತ ஒரு ಇದು ಸ್ನ್ಯಾಕ್ಸ್ ಅವ ಹಸಿರು ಚಾಯತ್ತಿಗೆಲ್ಲ ನಲ್ಲೋಡು ಇದು ಪೇಂಗಣ ಹಾಕೊಡು ಚಂತ ನೋಕ್ಕ. ಇದು ಪೋಲೆಡ ಪಿಟ್ಟು ಒಲಿഞ്ഞದು ನಂಗೆ ದೋಸೆ ಎಲ್ಲ ಹಾಕಲ್ಲಿ ಉಲ್ದ್ರ ದೋಸೆ ಅಂಚೊಲ್ಡ ಅದ್ರ ಪಿಟ್ಟು ಒಲಿഞ്ഞದು ಇದು ನಾನು ಹಾಕೊಡು. ಇದಕ್ಕೆ ನಾನು ಅವರು ചെറിയ ഒരു മീഡിയം സൈസിൽ ഒരു നീരുള്ളി എടുത്തേ ಅದರ പിന്നെ ഒരു പിടി കൊത്തമ്പരി ചൊಪ್ಪು പിന്നെ ഒരു 2 ಚಮಚ ತತ್ತರ ತೇಂಗಡ ಪೂ പിന്നെ ഒരു ಪೀಸ್ ಇಂಜಿ ഒരു 2 ಕಾಯಿಮಲವು ಎಲ್ಲ ಹತ್ರ ಮಾತ್ರ ಪೂರ ಹಾಕಿಟ್ಟು ಕಟ್ಟಾಕೊಂಡು ನಂಗೆ ಈ ಉಲ್ದ್ರ ವಡೆಗೆ ಎಲ್ಲ ಇಡ್ರಲ್ಲಿ ಕಟ್ಟಾಕಿಟ್ಟು ಸಪ್ಪೂರ ಹಾಕಿಟ್ಟು അങ്ങനെ ಹಾಕ್ಕೊಂಡಿದ್ದು ಈ ಪಿಟ್ಟಿಗೆ ಇಟ್ಟಿಟ್ಟು നല്ല ಮಿಕ್ಸ್ ಹಾಕ್ಕೊಂಡು ഇത് ദോസര പിട്ട് ചിന്ന ഉളുന്ത് അരി പിന്നെ ಪೈರ ಬೇಳೆ ಕಡಲೆಡೆ ಬೇಳೆ അങ്ങനത്തതെല്ലാം ഇട്ടിട്ട് ഞങ്ങൾ ഇതാക്കടല്ല അത് ಇದಕ್ಕಿಪ್ಪ ಟೇಸ್ಟ್ ತಕ್ಕನತ್ತೆಲ್ಲ ಉಪ್ಪಿಡೋನು പിന്നെ ഒരു 2 ಚಮಚ ಕಾರ್ನ್ಫ್ಲೋರು 2 ಚಮಚ ಮೈದಾ ಪಿಟ್ಟು ಇಟ್ಟರೆ ഇതിപ്പിಡ್ರು ಸೋಡತ್ತಪ್ಪಡಿ ഒരു 1/2 ಚಮಚ ಇಟ್ಟಿಟ್ಟೆಲ್ಲ ಒಟ್ಟಿಗೆ നല്ല ಹಾಕಿಟ್ಟು ಮಿಕ್ಸ್ ಹಾಕ್ಕೊಂಡಿದ್ದು. ಕಾರ್ನ್ಫ್ಲೋರ್ ಇನ್ನಿಲ್ಲಂಗೆ ಮೈದಾ ಪಿಟ್ಟು ಇಟ್ಟಂಗೂ ಔಡು ಇಲ್ಲಂಗೆ ಮೈದಾ ಪಿಟ್ಟಿಲ್ಲೇ ಕಾರ್ನ್ಫ್ಲೋರ್ ಇಟ್ಟಂಗೂ ಔಡು ಇದಂಗೆ ഒരു ಪಿಟ್ಟಿಟ್ಟಂಗೂ ಮೈಯೌಡು. ಇದ್ರೆ ನಾನು ಜಂಡು ಮಿಟ್ರೆ ಅವರು ಚೆರಿಯ 2 ಚಮಚ ಪಿಟ್ಟು ಇತ್ತರ ಮಂದ ಇನ್ನಂಗೆ ಮೈ ಚೆನ್ನಾಗಿ ನಂಗೆ ಸ್ಪೂನ್ಲದ್ದು ಎಣ್ಣೆಗೆ ಇಡೋಗು ಬೇಣು ಹತ್ರ ಮಂದ ಇಕ್ಕೊಂಡು ഇത് ചട്നി പോലെ കാണ്ടിപ്പം നോക്കുമ്പോൾ ഇപ്പോൾ ഗ്യാസിൽ എണ്ണ വെച്ചിട്ട് ബണല വെച്ചിട്ട് ಅದಕ್ಕೆ എണ്ണ വിത്തണം. ഇത് ഞങ്ങൾ റെഡിയാക്കുമ്പൊമ്മേ ഇത് എണ്ണ കായോ വെച്ചിട്ട് ഞങ്ങളുണ്ടല്ലേ ಖಾಲಿ ഒരു 10 ನಿಮಿಷದೊಳಗೆ ಈ ಸ್ನ್ಯಾಕ್ಸ್ ಹಾಕಿಟ್ಟಿಡ್ಕೋಗೋಡು. ನಂಗೆ ಅನ್ನ ಚಾಯತ್ತು ತನ್ನಿ വെച്ചിട്ട് ചായ പായ്ക്കുമ്പോഴത്തേക്ക് ഈ തിന്നോക്കുമ്പോൾ ഞങ്ങൾ റെഡിയാവും. അത്ര സുലഭ ഉണ്ടിത് ചെന്നെങ്കിൽ ദോശ പിട്ട് ഒലിഞ്ഞിട്ടിന്നെങ്കിൽ ചുമ്മാ സുലഭത്തിൽ ഇതാക്കിയിട്ടെടുക്കോട്. ಇದಕ್ಕಿപ്പം ನಾನು ಸ್ಪೂನ್ಲು ഒരു ಚಮಚ ഇങ്ങനെ ಸ್ಪೂನ್ಲೆ ಇಟ್ಟುಂಟಲ್ಲ ಅದು ನೋಕೊಂಬಂಗೆ ಗೊತ್ತೋಡು ಎಂದ್ರೆ ಚಿಚರಿಯ ഒരു ಸ್ಪೂನ್ ಇಟ್ಟುಂಟಲ್ಲೇ ಅದು ಎಣ್ಣೆಗಿಟ್ಟ ಸತ್ತಿಗೆ ಹತ್ರ ಬಿಲಿಯೋಡು. ഇത് ഞങ്ങൾ കായൊക്കെ ഇടുമ്പത്തു എണ്ണത്തിൽ ജോറി ഇക്കണം. പിന്നെ ഇത് കായ്ക്കുമ്പത്തേക്ക് മാത്രം ഒരത്തിൽ മീഡിയമിൽ വെച്ച് മൈത്തി ചെമ്മ ജോറിൽ വെച്ചിട്ടിന്നെങ്കിൽ അത് ഉറക്കമേ കറിഞ്ഞപ്പലോട് ಅದಕ್ಕೆ ಇಟ್ಟು ഇപ്പോൾ ഇത് അടി വറുത്തൽ കാഞ്ഞ സത്തക്ക് ഇದ್ರ അടിമേലിടണം. ഒരു 2 വട്ടം തിരിച്ച് മറിച്ചിട്ട് കാച്ചെങ്കിൽ ഇത് ರೆಡಿಯಾവും. ಇದ್ರ ಟೇಸ್ಟ್ ಅಂತೂ ಚೆಮ್ಮ ಸೂಪರ್ ಔಡವ ಚೆಮ್ಮನಲ್ಲ ಔಡು. ನಂಗೆ ಇದು ದೋಸೆ ಪಿಟ್ಟಲು ಹಾಕ್ಕೊಂಟೇಕಂತವಲ್ಲೇ ಭಾರಿ ಬರ್ നല്ല ಟೇಸ್ಟ್ ಔಡು. പിന്നെ ಎಣ್ಣೆ ಮಂಗಣಮೇ ಎಲ್ಲೂ ಎಣ್ಣೆ ಕುಡಿಕಿಲ್ಲ ಇದು ನಂಗೆ ದೋಸೆ ಪಿಟ್ಟಲು ಹಾಕಿ ಚೆನ್ನಟ್ಟು ಎಣ್ಣೆ ಎಂದೂ ಕುಡಿಕಿಲ್ಲ. ಅത്ര നല്ല ಒಣಕೊಣಪ್ಪಲ್ಲಿ ಇಕ್ಕಡೆ ಅത്ര നല്ല ಇಕ್ಕಡಿದ್ದು ಎಂದು ಟಿಶ್ಯೂ ಪೇಪರ್ಗೆ ಇಡೋಣ ಎಣ್ಣೆ ಹರಿಕೋಣ അങ്ങനെന്തೂ ಇಲ್ಲ ಇದು നോക്കുമ്പോൾ ചന്ത കണ്ടവ തിന്നോ ഒത്തരമേ ഒരു നല്ല ഒരു സ്വാദ്. ഈ വെച്ച് ചേർത്ത് കൊണ്ടല്ലേ ഇത് തിന്നോ ഭാരി ഒരു നല്ല ഔಡು. ഇപ്പം ഞങ്ങൾ ദോശക്കಂತ എപ്പോൾ ഞങ്ങൾ അരി അരച്ച് വെച്ചിട്ടേ ഇക്കടല്ലേ അത് ഒലിഞ്ഞിട്ടും ഇക്കട് ഇങ്ങനെ ഒരു സുലഭത്തിൽ ഒരു ഇങ്ങനത്തെ ഒരു ಸ್ನ್ಯಾಕ್ಸ್ ಹಾಕೋಗು. ಮಕ್ಕ ಅಂತೂ ಸ್ಕೂಲ್ಡ್ ಬರುമ്പತ್ತಿಗೆ ಮಕ್ಕಂಗೆ ಪೈಚಿಟ್ಟಿಕ್ಕಡಲ್ಲೇ ಅಪ್ಪೆಲ್ಲ ಇದನ್ನ ಅರ್ಜೆಂಟ್ಗೆ ಹಾಕಿ ಕೊಡ್ಕೋಗು ಭಾರಿ ஒரு நல்ல ಔಡು. ഇതിപ്പോൾ ഞാൻ അത് കയ്യിൽ ഇങ്ങനെ കട്ടാക്കിയിട്ടും കട്ടറേ അದ್ರ ഉൾഗ നോക്കുറി അങ്ങനെ ഇക്കട് ചെന്നിട്ട് നല്ല ഒരു ഉൾಗೆಲ್ಲ അരരേപ്പല ഇട്ട് ഭാರಿ ഒരു നല്ല ഇക്കടವ അല്ലാണ്ട് എണ്ണയുടെ പസത്തെല്ലാം മിക്കല്ല അത്ര ഒരു നല്ല ഇക്കട് ഇത് ಡ್ರೈ ಪಲೆ ಇಟ್ಟು ಉಲ್ಗಾಣಿಮೆ ಈ ಗೋಲಿ ಬಜ್ಜೆಲ್ಲ ಇಕ್ಕಡ ನಂಗೆ ಇങ്ങനെ ಓಪನ್ ಹಾಕೊಂಬತ್ತು ಅರರೇಪಲೆ ಇಟ್ಟು അങ്ങനെ ಇಕ್ಕಡಿತ್ತು. ಓಕೆ ರೀ ಫ್ರೆಂಡ್ಸ್, ನೀವು ಅವ್ರಿಗೆ ಇದು ಟ್ರೈ ಹಾಕೋರು ಆಮೇಲೆ ಈ ವಿಡಿಯೋ ಇಷ್ಟ ಲೈಕ್ ಹಾಕೋರು ಶೇರ್ ಹಾಕೋರು ಸಬ್ಸ್ಕ್ರೈಬ್ ಅವರು ಮತ್ತು ಬೆಲ್ ಬಟನ್ ಪ್ರೆಸ್ ಹಾಕೋರು. ಅಸ್ಸಲಾಮು ಅಲೈಕುಮ್ ಜಜಾಕಲ್ಲಾಹು ಖೈರ್.